ನಮಸ್ತೆ. ಇವತ್ತೊಂದು ರುಚಿಕರವಾದ ಆರೋಗ್ಯಕರವಾದ ಶ್ರೀಖಂಡನ್ನು ಮನೇಲಿ ಮಾಡೋದನ್ನು ತೋರಿಸ್ತೇನೆ. ಇದಕ್ಕೆ ಒಂದು ಪಾತ್ರ ಆಗುವಷ್ಟು ಫ್ರೆಶ್ ಮೊಸರು ಬೇಕು, ಹುಳಿಯಾಗಿರಬಾರ್ದು. ಅಂಥ ಮೊಸರನ್ನು ಒಂದು ಸ್ವಚ್ಛವಾದ ಬಟ್ಟೆಗೆ ಹಾಕಿ ಗಂಟು ಕಟ್ಟಿಟ್ಟು ಸೋಸ್ಕೊಳ್ಬೇಕು. 1 ಗಂಟೆಯಾದ್ರೂ ಬೇಕು ನೀರು ಫುಲ್ ಇಳಿದು ಹೋಗಲಿಕ್ಕೆ. ಆಮೇಲೆ ಈ ಥರ ಗಟ್ಟಿಯಾದ ಮೊಸರು ಸಿಗ್ತದೆ. ಇದಕ್ಕೆ ಹಂಕರ್ಡ್ ಅಂತ ಹೇಳೋದು. ಈ ಮೊಸರಿಗೆ 1 ಚಿಟಿಕೆ ಆಗುವಷ್ಟು ಕೇಸರಿ ಎಸಳು ಮತ್ತು 1 ಚಮಚ ಆಗುವಷ್ಟು ವೆನಿಲಾ ಎಸೆನ್ಸ್, ಆಮೇಲೆ ಸಕ್ಕರೆ ಪುಡಿನೂ ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಆರೋಗ್ಯಕರವಾಗಿರಲಿ ಅಂತ ಬ್ರೌನ್ ಶುಗರನ್ನು ಸೇರಿಸ್ತೇನೆ. ಒಂದು ಅರ್ಧ ಮುಕ್ಕಾಲು ಕಪ್ ಆಗುವಷ್ಟು ಬೇಕು, ಅವರವರ ರುಚಿಗೆ ತಕ್ಕ ಹಾಗೆ. ಮತ್ತು ಹಂಗಕರಡಲ್ಲಿ ಯಾವ ರುಚಿನೂ ಇರುವುದಿಲ್ಲ, ಸ್ವಲ್ಪ ಹೌದು ಅಲ್ಲ ಅಂತ ಹುಳಿ ಇರ್ತದೆ. ನಮಗೆ ಸಿಹಿ ಬೇಕಾದಾಗೆ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಸೇರಿಸಿ ಚೆನ್ನಾಗಿ ಕಲಿಸ್ಬೇಕು. ತುಂಬ ಜೋರಾಗಿ ಸೌಟನ್ನು ತಿರ್ಸಿ ಕಲಿಸ್ಬಾರ್ದು, ಅದು ಗಟ್ಟಿಯಾಗಿ ಐಸ್ ಕ್ರೀಮ್ ಥರನೇ ಇರಬೇಕು. ಆಮೇಲೆ ರುಚಿ ನೋಡಿಕೊಂಡು ಸಿಹಿ ಬೇಕಾದರೆ ಮತ್ತು ಸೇರಿಸಿ ಕಲಿಸ್ಕೊಳ್ಬೇಕು. ಫ್ರಿಜ್ಜಲ್ಲಿಟ್ಟು ಥಂಡಿ ಮಾಡ್ಕೊಂಡು ತಿಂದರೆ ತುಂಬ ರುಚಿ, ಆರೋಗ್ಯಕ್ಕೂ ತುಂಬ ಒಳ್ಳೆಯದಿದು. ಹುಷಾರಿಲ್ಲದೆ ಇರುವಾಗ ಶಕ್ತಿ ಬರಲಿಕ್ಕೆಲ್ಲ ಇದನ್ನು ಮಾಡಿಕೊಡ್ತಾರೆ. ಒಮ್ಮೆ ಖಂಡಿತ ಟ್ರೈ ಮಾಡಿ, ಮಕ್ಕಳಿಗಂತೂ ತುಂಬ ಇಷ್ಟ ಆಗ್ತದೆ. ಇದರಲ್ಲೂ ಬೇರೆ ಬೇರೆ ಫ್ಲೇವರ್ ಮಾಡ್ಕೊಳ್ಬೋದು. ಮಾವಿನ ಹಣ್ಣು ಸೀಸನ್ ಇರುವಾಗ ಮಾವಿನ ಹಣ್ಣನ್ನು ರುಬ್ಬಿ ಇದಕ್ಕೆ ಸೇರಿಸಿದರೆ ಮ್ಯಾಂಗೋ ಶ್ರೀಖಂಡ್ ರೆಡಿ ಆಗ್ತದೆ. ಹೀಗೆ ಬೇರೆ ಬೇರೆ ವೆರೈಟಿ ಮಾಡಿಕೊಟ್ರೆ ಹೆಲ್ತಿಯಾದ ಆರೋಗ್ಯಕರವಾದ ತಿಂಡಿ ಮನೆಯಲ್ಲೇ ಮಕ್ಕಳಿಗೆ ರೆಡಿ ಆಗ್ತದೆ. ಖಂಡಿತ ಟ್ರೈ ಮಾಡಿ. ಥ್ಯಾಂಕ್ ಯು.